ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಕಲಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಮಧ್ವನಾಮದಲ್ಲಿ ಸರ್ವೇಶ ಹರಿ ವಿಶ್ವವೆಲ್ಲವೂ ಪುಸಿಯೆಂಬ ದುರ್ವಾದಿಗಳ ಮತವ ನೆರೆ ಖಂಡಿಸೆ. ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲಿ. ಈ ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ನಾವು ಶ್ರೀ ಮಧ್ವಾಚಾರ್ಯರ ಚರಿತ್ರೆಯನ್ನು ಸುಮಧ್ವ ವಿಜಯದ ಆಧಾರದಿಂದ ಚಿಂತನೆ ಮಾಡ್ತಾ ಇದ್ದೇವೆ. ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಿಂದ ಜನರನ್ನು ಭ್ರಮಿಸುವಂತಹ ಹಾಗೂ ಅಜ್ಞಾನ ಕೋಪದಲ್ಲಿ ನೂಕುವಂತಹ ದುರ್ಮತಗಳನ್ನು ಖಂಡನೆ ಮಾಡಿ ಗ್ರಂಥ ಹಾಗೂ ಪ್ರವಚನಗಳಿಂದ ಜನರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟರು. ಅಜ್ಞಾನ ಅಂಧಕಾರವನ್ನು ದೂರ ಮಾಡಿದರು. ಅವರ ಪ್ರತಿಯೊಂದು ಮಾತು ಪ್ರಮಾಣಬದ್ಧವಾಗಿ ವಿಷಯ ವಿಚಾರ ಇತ್ಯಾದಿ ಅಷ್ಟಾಂಗಗಳಿಂದ ಯುಕ್ತವಾಗಿರ್ತಾ ಇತ್ತು. ಸಂಚಾರ ಕ್ರಮದಿಂದ ಶ್ರೀಮದಾಚಾರ್ಯರು ಕುರುಕ್ಷೇತ್ರಕ್ಕೆ ಬಂದರು. ಅಲ್ಲಿ ಒಬ್ಬ ಸನ್ಯಾಸಿಯು ತಪಸ್ಸನ್ನು ಮಾಡುತ್ತಾ ಕುಳಿತಿದ್ದನು. ಆಚಾರ್ಯರು ಅವನನ್ನು ನೋಡಿ ತಮ್ಮ ಶಿಷ್ಯರಿಗೆ ಹೇಳ್ತಾರೆ, ಇವನು ತಪಸ್ವಿಯಲ್ಲ, ಅಸುರನೋ. ಮುಂದಿನ ಕಲ್ಪದಲ್ಲಿ ಇವನು ಮಾರೀಚನಾಗಿ ಈ ಕಲ್ಪದ ಮಾರೀಚನಂತಹ ಕೆಟ್ಟ ಕೆಲಸವನ್ನೇ ಮಾಡುತ್ತಾನೆ ಎಂದು ಹೇಳಿದರು. ಶಿಷ್ಯರು ಅವನ ಹತ್ತಿರ ಹೋಗಿ ನೋಡಿದಾಗ ದೂರದಿಂದ ಸನ್ಯಾಸಿಯಂತೆ ಕಾಣುತ್ತಿದ್ದ ಸಮೀಪದಿಂದ ಅತ್ಯಂತ ಘೋರ ಅಸುರನಾಗಿ ಕಂಡನು. ಆಚಾರ್ಯರ ತ್ರಿಕಾಲ ಜ್ಞಾನದ ಮಹತ್ವವನ್ನು ಕಂಡು ಶಿಷ್ಯರೆಲ್ಲ ಆಶ್ಚರ್ಯಪಟ್ಟರು. ಆ ಕ್ಷೇತ್ರದಲ್ಲಿ ತಿರುಗಾಡುತ್ತಿದ್ದಾಗ ಶಿಷ್ಯರಿಗೆ ಹೇಳಿದರು, ನಾನು ಹಿಂದಿನ ಅವತಾರದಲ್ಲಿ ಭೀಮನಾಗಿದ್ದೆ. ಇದೇ ಸ್ಥಳದಲ್ಲಿ ಕೌರವರ 6 ಅಕ್ಷೋಣಿ ಸೈನ್ಯವನ್ನು ನಾಶಪಡಿಸಿದ್ದೇನೆ. ಆಗ ಶಿಷ್ಯರು, ಅಷ್ಟು ಜನರು ಸಂಹರಿಸಿದ ನಿಮ್ಮ ಗದೆ ಎಲ್ಲಿದೆ ಎಂದು ಕೇಳಿದರು. ಆಗ ಮಧ್ವಾಚಾರ್ಯರು ಸ್ವಲ್ಪ ಮುಂದೆ ಕರೆದುಕೊಂಡು ಹೋಗಿ ಒಂದು ಸ್ಥಳವನ್ನು ಅಗೆಯಲು ಹೇಳ್ತಾರೆ. ಆ ನೆಲವನ್ನು ಅಗೆದಾಗ ವಿಶಾಲವಾದ ಒಂದು ಗದೆಯನ್ನು ತೋರಿಸಿದರು. 7-8 ವರ್ಷಗಳ ಹಿಂದೆ ಆ ಸ್ಥಳದಲ್ಲಿ ಉತ್ಖನನವನ್ನು ಮಾಡಿದಾಗ 30 ಟನ್ ಭಾರವಾದ 8 ಫೀಟ್ ಉದ್ದವಾದ ಒಂದು ಗದೆಯು ಸಿಕ್ಕಿದೆ. ಅದು ಯಾವುದೇ ವಸ್ತು ಸಂಗ್ರಹಾಲಯದಲ್ಲಿ ಸುರಕ್ಷಿತವಾಗಿಟ್ಟಿದ್ದಾರೆ. ಆಗ ಆಚಾರ್ಯರು ಸತ್ಯತೀರ್ಥರನ್ನು ಉದ್ದೇಶಿಸಿ, ನೀವು ಹಿಂದಿನ ಜನ್ಮದಲ್ಲಿ ಒಂದು ಪ್ರದೇಶದ ರಾಜರಾಗಿ ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿದ್ದಿರಿ ಎಂದಾಗ ನನ್ನ ಆಯುಧ ಎಲ್ಲಿದೆ ಎಂದು ಕೇಳಿದಾಗ ಅವರ ಆಯುಧ ನೆಲದಲ್ಲಿ ಹೂತು ಹೋದ ಸ್ಥಳವನ್ನು ತೋರಿಸ್ತಾರೆ. ಅಗೆದು ನೋಡಿದರೆ ಬಾಣ, ಬಿಲ್ಲು, ಖಡ್ಗಗಳು ಅಲ್ಲಿ ಕಾಣಿಸಿದವು. ಶಿಷ್ಯರೆಲ್ಲ ಮಧ್ವಾಚಾರ್ಯರಿಗೆ ಇರುವ ತ್ರಿಕಾಲ ಜ್ಞಾನ, ಮತ್ತೊಬ್ಬ ವ್ಯಕ್ತಿಯ ಸ್ವರೂಪದ ಬಗ್ಗೆ ಇರುವ ಜ್ಞಾನ, ತಾವು ಕೇಳಿದಾಗ ತಮ್ಮ ಹಿಂದಿನ ಅವತಾರದ ಸ್ವರೂಪವನ್ನು, ತಮ್ಮ ಆಯುಧವನ್ನು ತೋರಿಸಿಕೊಡುವ ಶಿಷ್ಯ ವಾತ್ಸಲ್ಯವನ್ನು ಕಂಡು ಎಲ್ಲ ಶಿಷ್ಯರು ನಾವು ಧನ್ಯರು, ನಮ್ಮ ಅನೇಕ ಜನ್ಮದ ಪುಣ್ಯದಿಂದ ವಾಯುದೇವರೇ ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ, ನಮ್ಮ ಭಾಗ್ಯಕ್ಕೆ ಎಣೆಯಿಲ್ಲ ಎಂದು ಸಂತೃಪ್ತಿಪಟ್ಟರು. ಶ್ರೀಮದಾಚಾರ್ಯರು ಹೃಷಿಕೇಶ ಕ್ಷೇತ್ರದಲ್ಲಿದ್ದಾಗ ಒಬ್ಬ ತೇಜಸ್ವಿಯಾದ ಧವಲವರ್ಣದ ಕಾಂತಿಯಿಂದ ಕೂಡಿದ ಬ್ರಾಹ್ಮಣನು ಬಂದು ಶ್ರೀಮದಾಚಾರ್ಯರಿಗೆ ನಮ್ಮ ಮನೆಗೆ ಬಂದು ನನ್ನ ಭಿಕ್ಷೆಯನ್ನು ಸ್ವೀಕರಿಸಿ ನನ್ನನ್ನು ಉದ್ಧರಿಸಬೇಕು ಎಂದು ಪ್ರಾರ್ಥಿಸಿಕೊಳ್ತಾರೆ. ಶಿಷ್ಯರೆಲ್ಲ ತಮ್ಮ ತಪೋದೃಷ್ಟಿಯಿಂದ ಆ ಬ್ರಾಹ್ಮಣನ ಕಡೆಯಲ್ಲಿ ನೋಡುತ್ತಿರಲು ಒಮ್ಮೆಲೇ ರುದ್ರದೇವರಾಗಿ ಶಿಷ್ಯರಿಗೆ ದರ್ಶನ ಕೊಟ್ಟು ಅದೃಶ್ಯನಾದರು. ಶ್ರೀಮದಾಚಾರ್ಯರು
ಆ ಬ್ರಾಹ್ಮಣನು ಹೇಳಿದ ಸ್ಥಳಕ್ಕೆ ಬಂದಾಗ ಅಲ್ಲಿ ಒಬ್ಬ ಬ್ರಾಹ್ಮಣನು ಅನೇಕ ತರಹದ ಭಕ್ಷ್ಯ ಭೋಜ್ಯಗಳಿಂದ ಶ್ರೀಮದಾಚಾರ್ಯರನ್ನು ಅವರ ಶಿಷ್ಯರನ್ನು ತೃಪ್ತಿಪಡಿಸಿದ. ಅವನಿಗೆ ನೀನಾರೆಂದು ಕೇಳಿದಾಗ, ನಾನು ರುದ್ರದೇವರ ಪರಮಭಕ್ತನು. ರುದ್ರದೇವರು ನನ್ನ ಸ್ವಪ್ನದಲ್ಲಿ 3 ಸಲ ಬಂದು, ಇಂತಹ ದಿವಸ ನನ್ನ ಗುರುಗಳು ಬರುತ್ತಾರೆ, ನಿನ್ನಲ್ಲಿದ್ದು ನಾನೇ ಅವರಿಗೆ ಅಡುಗೆ ಮಾಡಿ ಆತಿಥ್ಯವನ್ನು ಮಾಡುತ್ತೇನೆ, ನೀನು ಕೇವಲ ನಿಮಿತ್ತ ಮಾತ್ರನಾಗು ಎಂದು ರುದ್ರದೇವರು ಹೇಳಿದ ಮಾತನ್ನು ತಿಳಿಸಿದನು. ಆಗ ಶಿಷ್ಯರೆಲ್ಲ ನಮ್ಮ ಗುರುಗಳಾದ ಮಧ್ವಾಚಾರ್ಯರು ರುದ್ರದೇವರಿಗೂ ಗುರುಗಳಾದ ಸಾಕ್ಷಾತ್ ವಾಯುದೇವರು ಎಂದು ನಿಸ್ಸಂಶಯವಾಗಿ ವಿಶ್ವಾಸ ಮಾಡಲು ಆರಂಭಿಸಿದರು. ಅಲ್ಲಿಂದ ಮುಂದುವರೆದ ಶ್ರೀಮದಾಚಾರ್ಯರು ಇಶೋಪಾತವೆಂಬ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಆ ಕ್ಷೇತ್ರಕ್ಕೆ ಅಧಿಪತಿಯಾದ ಪರಶುರಾಮ ದೇವರನ್ನು ಸ್ಮರಿಸಿ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡಿದರು ಮತ್ತು ವಿಶೇಷ ಅನುಗ್ರಹವನ್ನು ಪಡೆದರು. ಅಲ್ಲಿ ವಾಸ ಮಾಡಿದ ಒಬ್ಬ ಶಿಷ್ಯನು ಇವರಿಗೆ ಕೇಳಿ ಎಂಬ ಬಹಳ ಉದ್ದಾದ ಒಂದು 1000 ಬಾಳೆಹಣ್ಣುಗಳನ್ನು ಕೊಟ್ಟು ಸಮರ್ಪಿಸಿ ಇದನ್ನು ನೀವೇ ಸ್ವೀಕರಿಸಬೇಕು ಎಂದು ಪ್ರಾರ್ಥನೆ ಮಾಡಿದರು. ಆಗ ಶ್ರೀಮದಾಚಾರ್ಯರು 1000 ಬಾಳೆಹಣ್ಣುಗಳನ್ನು ಒಬ್ಬರೇ ತಿಂದು ನಾನು ವೃಕೋದರನ ಅವತಾರನೆಂದು ಭಕ್ತರಿಗೆಲ್ಲ ಮನವರಿಕೆ ಮಾಡಿಕೊಟ್ಟರು. ಅಲ್ಲಿಂದ ಆಚಾರ್ಯರು ಗೋವಾ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಮತ್ತೊಬ್ಬ ಭಕ್ತನು ದೊಡ್ಡ ಆಕಾರದ 4000 ಬಾಳೆಹಣ್ಣುಗಳನ್ನು 30 ಕೊಡತುಂಬ ಹಾಲನ್ನು ಆಚಾರ್ಯರಿಗೆ ಸಮರ್ಪಿಸಿ ಇದನ್ನು ನೀವೇ ಸ್ವೀಕರಿಸಬೇಕೆಂದು ಪ್ರಾರ್ಥಿಸಿದ. ಅವನ ಹೆಸರು ಶಂಕರ ಎಂದು ಇತ್ತು. ಆಚಾರ್ಯರು ಎಲ್ಲರೂ ನೋಡುತ್ತಿರುವಂತೆ 4000 ಬಾಳೆಹಣ್ಣು ಆ 30 ಕೊಡ ಹಾಲನ್ನು ಅನಾಯಾಸವಾಗಿ ತಿಂದು ಕುಡಿದು ಜೀರ್ಣಿಸಿಕೊಂಡರು. ಆದರೂ ಅವರ ಹೊಟ್ಟೆ ತೆಳುವಾಗಿಯೇ ಇತ್ತು. ಹೊಟ್ಟೆಯಲ್ಲಿ ಯಾವ ವಿಕಾರವೂ ಉಂಟಾಗಿರಲಿಲ್ಲ. ಆಚಾರ್ಯರ ಈ ಮಹಿಮೆಯನ್ನು ಕೇಳಿ ಆ ಪ್ರದೇಶದ ರಾಜನು ಇವರನ್ನು ಪರೀಕ್ಷಿಸುವುದಕ್ಕೋಸ್ಕರ ಬರ್ತಾನೆ. ಆಗ ಆಚಾರ್ಯರು ಬಾಗಿಲು ಹಾಕಿಕೊಂಡು ದೇವರ ಪೂಜೆಯನ್ನು ಮಾಡ್ತಾ ಇದ್ರು. ಶಿಷ್ಯರು ರಾಜನಿಗೆ ಪೂಜೆ ಮುಗಿಯುವವರೆಗೂ ಇಲ್ಲೇ ಕುಳಿತುಕೊಂಡಿರಿ ಎಂದು ಹೇಳಿದರು. ರಾಜನು ಅಹಂಕಾರದಿಂದ ನಾನು ಈಗಲೇ ಅವರನ್ನು ಭೇಟಿಯಾಗಬೇಕು, ನೀವು ಬಿಡದಿದ್ದರೆ ನಾನೇ ಬಾಗಿಲು ತೆಗೆದು ಭೇಟಿಯಾಗುತ್ತೇನೆ ಎಂದು ಆಗ್ರಹ ಮಾಡಿದನು. ಆಗ ಶಿಷ್ಯರು ಆ ಬಾಗಿಲು ತೆಗೆದು ನೋಡಿದರೆ ನಿನ್ನ ವಿನಾಶ ನಿಶ್ಚಿತ ಎಂದರು. ರಾಜನು ಆಗ್ರಹದಿಂದ ಪರೀಕ್ಷಿಸಿ ನೋಡುತ್ತೇನೆ ಎಂದು ಪೂಜಾಗ್ರಹದ ಬಾಗಿಲನ್ನು ತೆಗೆದರೆ ಅಲ್ಲಿ ಸಿಂಹದಂತೆ ಕ್ರೋಧ ತುಂಬಿದ ಕೆಂಪು ಕಣ್ಣಿನ ಭೀಕರ ಆಕೃತಿಯ ಮಧ್ವಾಚಾರ್ಯರನ್ನು ನೋಡಿ ಅಂಜಿ ತನ್ನ ಪುರೋಹಿತರನ್ನು ಕರೆದು ಆಚಾರ್ಯರನ್ನು ಪ್ರಾರ್ಥಿಸಲು ಹೇಳ್ತಾನೆ. ರಾಜ ಪುರೋಹಿತರು ಬಗೆಯಿಂದ ಸ್ತೋತ್ರ ಮಾಡಿದಾಗ ಇನ್ನು 6 ತಿಂಗಳು ರಾಜನಿಗೆ ಆಯುಷ್ಯವನ್ನು ಕೊಡುತ್ತೇನೆ ಎಂದು ಹೇಳಿದರು. ಆಗ ರಾಜನು ಆಚಾರ್ಯರಿಗೆ 6 ತಿಂಗಳು ನೀವು ಇಲ್ಲೇ ಇರಬೇಕು, ನಿಮ್ಮ ಮಾತಿನ ಸತ್ಯತೆಯನ್ನು ಕಾಣಲು ಬಯಸುತ್ತೇನೆ, ಆದ್ದರಿಂದ ನೀವು ಇಲ್ಲಿಯೇ ಇರಬೇಕು ಎಂದು ಪ್ರಾರ್ಥಿಸಿದರು. ಆಚಾರ್ಯರು ಯಾವ ಉತ್ತರವನ್ನು ಕೊಡಲಿಲ್ಲ. ಶಿಷ್ಯರನ್ನು ಮೊದಲು ಬೇರೆ ಊರಿಗೆ ಕಳುಹಿಸಿ ಒಂದು ದಿನ ತಾವು ಇದ್ದ ಕೋಣೆಯಿಂದಲೇ ಅದೃಶ್ಯರಾಗಿ ಹೊರಟು ಹೋದರು. ಮುಂದೆ 6 ತಿಂಗಳ ಮೇಲೆ ಶತ್ರುಗಳು
ಆ ರಾಜನ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ರಾಜನನ್ನು ಕೊಂದು ಆ ರಾಜ್ಯವನ್ನು ಲೂಟಿ ಮಾಡಿದರು. ಈ ರೀತಿಯಾಗಿ ಆಚಾರ್ಯರು ನುಡಿದ ಮಾತುಗಳೆಲ್ಲ ಸತ್ಯವಾಗ್ತಾ ಇತ್ತು. ಗೋವಾ ಕ್ಷೇತ್ರದಲ್ಲಿರುವಾಗ ಪಶುಪೆ ಎಂಬ ಸ್ಥಳಕ್ಕೆ ಬಂದರು. ಅಲ್ಲಿ ಸೇರಿದ ಭಕ್ತರು, ನೀವು ಚೆನ್ನಾಗಿ ಹಾಡುತ್ತೀರಿ ಎಂದು ಕೇಳಿದ್ದೇವೆ, ಆದ್ದರಿಂದಾಗಿ ನಿಮ್ಮ ಗಾನ ರಸದಿಂದ ನಮ್ಮನ್ನು ತೃಪ್ತಿಪಡಿಸಿರಿ ಎಂದು ಪ್ರಾರ್ಥಿಸಿದರು. ಆಗ ಆಚಾರ್ಯರು ದಿವ್ಯವಾದ ದೇವಗಾನವನ್ನು ಪ್ರಾರಂಭಿಸಿದರು. ಆ ಊರಿನಲ್ಲಿ ಎಷ್ಟೋ ದಿನಗಳಿಂದ ಅಡಕೆ ತೋಟಗಳು, ತೆಂಗಿನ ಗಿಡಗಳಲ್ಲಿ ಹೂವು ಹಣ್ಣು ಇಲ್ಲದೆ ಅವು ಅದನ್ನೇ ಉಪಜೀವಿಸಿಕೊಂಡ ಆ ಗ್ರಾಮಸ್ಥರು ಕಂಗಾಲಾಗಿದ್ದರು. ಆಚಾರ್ಯರ ಮನ ಹಾಗೂ ಮೈಯನ್ನು ಮರೆಸುವಂತಹ ದಿವ್ಯ ಜ್ಞಾನದ ಲಹರಿಯಿಂದ ಶ್ರೋತೃಗಳ ಮನಕಮಲು ಅರಳುವುದಲ್ಲದೆ ಆ ಊರಿನಲ್ಲಿದ್ದ ತೆಂಗು, ಅಡಕೆ, ಬಾಳೆ ಮೊದಲಾದ ಎಲ್ಲ ಗಿಡಗಳಲ್ಲಿ ಆಗಿಂದಾಗಲೇ ಫಲ ಮತ್ತು ಪುಷ್ಪಗಳು ಸಮೃದ್ಧವಾಗಿ ಬೆಳೆದು ಬಂದವು. ಇಂತಹ ಗಂಧರ್ವ ವಿದ್ಯೆಯನ್ನು ತೋರಿಸಿದ ಆಚಾರ್ಯರು ಸರ್ವಜ್ಞರು ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ಇಂತಹ ಅನೇಕ ಮಹಿಮೆಗಳಿಂದ ಕೂಡಿದ ಗುಣಪೂರ್ಣರು ದೇವಶತ್ರುಗಳಾದ ಅಸುರರ ಹೃದಯವನ್ನು ಚಚ್ಚಿ ಘಾಸಿಗೊಳಿಸುವ ಬಾಣದಂತಿರುವ ಚತುರ್ಮುಖ ಬ್ರಹ್ಮದೇವರ ಸರಿಸಮಾನರಾದ, ದುಶ್ಶಾಸ್ತ್ರಗಳ ಭಂಜಕರಾದ, ಪೂರ್ಣಚಂದ್ರನಂತೆ ಸೌಮ್ಯ ಕಾಂತಿಯಿಂದ ಕೂಡಿದ ಉದಾರವೂ ವಿಶಾಲವಾದ ಮನಸ್ಸುಳ್ಳ ಶ್ರೀಮದಾಚಾರ್ಯರು ಸರ್ವಜ್ಞರು, ಮಹಾಯೋಗಿಗಳು, ಭಗವತ್ಪ್ರಿಯರು ಎಂದು ಎಲ್ಲ ಭಕ್ತರು ಹಾಡಿ ಹೊಗಳಿ ವಂದಿಸಿದರು. ಆದರೆ ಶ್ರೀಮದಾಚಾರ್ಯರು ಮಾತ್ರ ಈ ನನ್ನ ವೈಭವದಲ್ಲಿ ನನ್ನ ಯಾವ ಯೋಗ್ಯತೆಯೂ ಇಲ್ಲ, ಎಲ್ಲವೂ ಸರ್ವರಿಗೂ ಜಯಪ್ರದನಾದ, ಸರ್ವರಿಂದಲೂ ಭಜನೀಯನಾದ, ಜ್ಞಾನಾನಂದ ಸ್ವರೂಪನಾದ ಪರಮಾತ್ಮನ ಅನುಗ್ರಹದಿಂದಲೇ ಇವೆಲ್ಲ ಇವೆ ಎಂದು ಎಲ್ಲ ಆದರ ಮತ್ತು ಮರ್ಯಾದೆ ಇತ್ಯಾದಿಗಳನ್ನು ಭಗವಂತನಿಗೆ ಸಮರ್ಪಿಸಿ ಕೃಷ್ಣಾರ್ಪಣ ಎಂದು ಅಂತಾಯಿತು. ಆಚಾರ್ಯರ ಗುಣಗಾನವನ್ನು ಮಾಡುವ ಶಿಷ್ಯರು ಹೀಗೆ ಹೇಳುತ್ತಾರೆ: ಇಲ್ಲಿಯವರೆಗೂ ನಾವು ಕಂಡು ಅನುಭವಿಸಿದ ಆಚಾರ್ಯರ ಮಹಿಮೆಗಳನ್ನು ನಿಮಗೆ ವರ್ಣಿಸಿದ್ದೇವೆ. ಆದರೆ ನಾವು ಹೇಳದೇ ಇರುವ ಅನಂತ ಮಹಿಮೆಗಳು ಇವರಲ್ಲಿವೆ. ನಮ್ಮ ಶ್ರೀಮದಾನಂದ ತೀರ್ಥರ ಉತ್ತಮ ಚರಿತ್ರೆಗಳ ಶ್ರವಣ, ಮನನ, ಸಂಕೀರ್ತನಗಳನ್ನು ಮಾಡುತ್ತಿದ್ದರೆ ಇಂತಹ ಯೋಗ್ಯ ಜನರ ಸಕಲ ಅಭಿಷ್ಟಗಳನ್ನು ಶ್ರೀಹರಿಯು ಪೂರೈಸುವನು. ಈ ರೀತಿ ಆಧ್ಯಾತ್ಮ ವಿದ್ಯೆ ಎಂಬ ಮಿಂಚಿನಿಂದ ದಿಕ್ಕನ್ನು ಬೆಳಗುವ ಭಗವಂತ ಹಾಗೂ ವಾಯುದೇವರ ಪಾದದಲ್ಲಿ ಆಸಕ್ತವಾದ ಮಧ್ವಾಚಾರ್ಯರ ಶಿಷ್ಯರು ಎಂಬ ಮೋಡಗಳು ಆಚಾರ್ಯರ ಮಹಿಮೆಗಳ ವಚನಗಳೆಂಬ ಸಂತತ ಜಲಧಾರೆಗಳಿಂದ ಸಂಸಾರದ ತಾಪದಿಂದ ಬೆಂದ ಸಜ್ಜನರೆಂಬ ವೃಕ್ಷಗಳನ್ನು ಸಂತೃಪ್ತಿಪಡಿಸಿದರು. ಮರಗಳೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯಗಳೆಂಬ ಪಲ್ಲವ, ಫಲ, ಪುಷ್ಪ ಭರಿತವರನ್ನಾಗಿ ಮಾಡಿ ಪರಮಾನಂದವನ್ನು ಕೊಟ್ಟವು. ಒಮ್ಮೆ ಆಚಾರ್ಯರು ರಾತ್ರಿಯಲ್ಲಿ ದೀಪದ ಬೆಳಕಿನಲ್ಲಿ ಪಾಠವನ್ನು ಹೇಳುತ್ತಿರುವಾಗ ಒಮ್ಮೆಲೆ ಭೂಮಿ ಆಕಾಶಗಳು ಬೆಳಕಿನಿಂದ ಕೂಡಿದವು. ಸ್ವಲ್ಪ ಹೊತ್ತು ಆ ಬೆಳಕು ಎದ್ದು ನಂತರ ಮಾಯವಾಯಿತು. ಈ ಬೆಳಕು ಎಲ್ಲಿಂದ ಬಂತು, ಎಲ್ಲಿ ಹೊರಟಿದೆ ಎಂದು ಉತ್ಸುಕತೆಯಿಂದ ಅಲ್ಲಿರುವ ಶಿಷ್ಯರೆಲ್ಲ ಕೇಳಿದಾಗ, ಈ ಬೆಳಕು ಸೂರ್ಯಚಂದ್ರರ ಬೆಳಕಲ್ಲ, ನಮ್ಮ ಪಾಠವನ್ನು ಕೇಳಲು ಶೇಷದೇವರು ಬಂದಿದ್ದರು. ಅವರ ದೇಹದ ಕಾಂತಿಯಿಂದ ಆಕಾಶ ಭೂಮಿಗಳು ಬೆಳಕುಗಳಿಂದ ಕೂಡಿದ್ದವು. ಈಗ ಅವರು ತಿರುಗಿ ಹೋಗಿದ್ದರಿಂದ ಮತ್ತೆ ಕತ್ತಲೆ ಆವರಿಸಿದೆ ಎಂದರು. ಹಿಂತಿರುಗಿ ಹೋಗುತ್ತಿರುವ ಶೇಷದೇವರನ್ನು ಕಂಡು ಮಧ್ವಾಚಾರ್ಯರ ಶಿಷ್ಯರೆಲ್ಲ ಆಶ್ಚರ್ಯಚಕಿತರಾದರು.
ಶೇಷದೇವರು ಆಚಾರ್ಯರ ಪಾಠವನ್ನು ಕೇಳಿ ತಮ್ಮ ನಿವಾಸಕ್ಕೆ ತಿರುಗಿ ಹೋದ ಮೇಲೆ ಪ್ರಕಾಶಭರಿತವಾದ ಶೇಷದೇವರ ಮನೆಗೆ ಬಂದ ಸನಕಾದಿ ಋಷಿಗಳು ಅವರಿಗೆ ನಮಸ್ಕರಿಸಿ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ. ನಾಗಲೋಕದ ಒಡೆಯರಾದ ಶೇಷದೇವರೇ, ನೀವು ಐಶ್ವರ್ಯಾದಿ ಗುಣಗಳಿಂದ ಯುಕ್ತರಾಗಿದ್ದೀರಿ. ನಿಮ್ಮ ಮಹಿಮೆ ಅಪಾರವಾಗಿದೆ. ನೀವು ತೇಜೋಮಯರು ಎಂದು ಹೊಗಳಿ ನೀವು ಶ್ರೀಮನ್ ಮಧ್ವಾಚಾರ್ಯರ ಸ್ವತಃ ಪಾಠ ಹೇಳುವಾಗ ಅಲ್ಲಿ ಹೋಗಿ ಬ್ರಹ್ಮಸೂತ್ರ, ಭಾಷ್ಯ ಮೊದಲಾದ ಗ್ರಂಥಗಳನ್ನು ಶ್ರವಣ ಮಾಡಿದ್ದೀರಿ. ಆಚಾರ್ಯರ ಆ ಗ್ರಂಥಗಳನ್ನು ಶ್ರವಣ ಮಾಡುವವರಿಗೆ ಏನು ಫಲಗಳು ಸಿಗುತ್ತವೆ ಎಂಬುದನ್ನು ತಿಳಿಸುತ್ತೀರಾ ಎಂದು ಕೇಳಿದರು. ಅವರು ಏನು ಉತ್ತರ ಕೊಟ್ಟರು ಎಂಬುದನ್ನು ಆ ಮುಂದಿನ ವಿಚಾರವನ್ನು ನಾಳೆ ದಿವಸ ತಿಳ್ಕೊಳ್ಳೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮೆರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.